ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬಾರ್ ಪುಡಿ ನಾವು ಹೊರಗಡೆ ಅಂಗಡಿಗಳಿಂದ ಕೂಡ ತರ್ತೀವಿ, ಆದರೆ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಅದ್ರದ್ದು ನಾವು ಅಬ್ಸರ್ವ್ ಮಾಡಿರ್ತೀವಿ, ಬೆಲೆ ಹೆಚ್ಚಾಯಿತು ಅಂತ ಮಾತಾಡಿರ್ತೀವಿ. ಈ ಸಾಂಬಾರ್ ಪುಡಿನ ನಾವು ಮನೆಯಲ್ಲಿರೋವಂಥ ವಸ್ತುಗಳಿಂದಾನೇ ಸುಲಭವಾಗಿ ತಯಾರು ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು 20 ನಿಮಿಷ ನಮ್ಮ ಸಮಯ. 20ರಿಂದ 30 ನಿಮಿಷ ನಾವು ಸಮಯ ಕೊಟ್ಟರೆ ವರ್ಷಕ್ಕಾಗುವಷ್ಟು ಅಥವಾ 6 ತಿಂಗಳಿಗಾಗುವಷ್ಟು ಸಾಂಬಾರ್ ಪುಡಿನ ನಾವು ನಮ್ಮ ಮನೆಗಳಲ್ಲೇ ರುಚಿಯಾಗಿ ತಯಾರು ಮಾಡ್ಕೋಬೋದು. ಸಾಂಬಾರ್ ಪುಡಿ ಹೊರಗಡೆ ತರೋ ಬದಲು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಣಲೆನಲ್ಲಿ ನಾನು 350 ಗ್ರಾಮ್ ಗುಂಟೂರು ಮೆಣಸಿನಕಾಯಿ ಹಾಕಿದ್ದೀನಿ. ಈ ಗುಂಟೂರು ಮೆಣಸಿನಕಾಯಿ ಖಾರಕ್ಕಾಗಿ ಇದನ್ನು ಒಂದು 5ರಿಂದ 7 ನಿಮಿಷ ಲೋ ಫ್ಲೇಮಲ್ಲಿ, ಅಂದರೆ ಅತಿ ಕಡಿಮೆ ಉರಿಯಲ್ಲಿ ನೀವು ಹುರ್ಕೋಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಇದು ಸುಟ್ಟು ಹೋಗ್ಬಿಡುತ್ತೆ. ಅದರಿಂದ ಇಡೀ ಸಾಂಬಾರ್ ಪುಡಿ ರೆಸಿಪಿನ ನೀವು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ, ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ ನಾನು 200 ಗ್ರಾಮಷ್ಟು ತಗೊಂಡು ಹುರಿತಾ ಇದ್ದೀನಿ. ಚೆನ್ನಾಗಿ ಬ್ಯಾಡಗಿ ಮೆಣಸಿನಕಾಯಿ ಹುರ್ಕೊಂಡ್ಮೇಲೆ ಇದಕ್ಕೆ 125 ಗ್ರಾಮ್ ಧನಿಯಾ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನೀವು ಇಡೀ ಧನಿಯಾ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ. ಅದು ಘಮ ಅಂತ ಪರಿಮಳ ಬರುತ್ತೆ, ಆವಾಗ ಅದನ್ನು ತೆಗೆದುಬಿಡಿ, ತಣ್ಣಗಾಗೋದಕ್ಕೆ ಬಿಡಿ ಪ್ರತಿಯೊಂದನ್ನು. 50 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಉದ್ದಿನ ಬೇಳೆನ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಘಮ ಅಂತ ಪರಿಮಳ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡಬೇಕು. ನಾವು ಹುರ್ಕೊಳ್ಳೋ ಪ್ರತಿಯೊಂದು ವಸ್ತುನೂ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು. ಬಿಸಿ ಇದ್ದಂತೆ ಪುಡಿ ಮಾಡಿದ್ರೆ ಪುಡಿ ಚೆನ್ನಾಗಿ ಬರೋದಿಲ್ಲ, ನುಣ್ಣಗೆ ಬರೋದಿಲ್ಲ. ನೋಡಿ, ನಂತರ 100 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಯಾವುದು ಹೆಚ್ಚು ಕಮ್ಮಿ ಆದ್ರೂ ಜೀರಿಗೆ ಮಾತ್ರ ಸರಿಯಾದ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ, ಇಲ್ಲಾಂದರೆ ರುಚಿ ಕೆಟ್ಟೋಗುತ್ತೆ. 100 ಗ್ರಾಮ್ ಜೀರಿಗೆನ ಚೆನ್ನಾಗಿ ಹುರಿದ ಮೇಲೆ 2 ಸ್ಪೂನ್ ಮೆಂತ್ಯನ ನಾನು ಉಪಯೋಗಿಸಿದ್ದೀನಿ. ಮೆಂತ್ಯನ 1 ನಿಮಿಷಗಳ ಕಾಲ ಹುರಿದ ತಕ್ಷಣ 2 ಸ್ಪೂನ್ ಕಾಳುಮೆಣಸು, ಕಪ್ಪು ಕಾಳು ಮೆಣಸನ್ನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ 1 ನಿಮಿಷದೊಳಗಡೆ ಹುರಿದು ತೆಗೆದು ಬಿಡಿ, ಇಲ್ಲ ಸುಟ್ಟು ಹೋಗ್ಬಿಡುತ್ತೆ. ಈ ರೀತಿ ಒಂದು 3ರಿಂದ 4 ಇಂಚು ಚಕ್ಕೆ, 10ರಿಂದ 12 ಲವಂಗನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಸಾಕು. ಇದನ್ನು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ 7ರಿಂದ 8 ಕರಿಬೇವಿನ ಸೊಪ್ಪಿನ ಕಡ್ಡಿಗಳನ್ನು ಎಲೆ ತಗೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಮುರಿದ್ರೆ ಪುಡಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರಿತಿದ್ದೀನಿ. ನೋಡಿ, ಎಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ತಣ್ಣಗಾಗಿದೆ. ನೋಡಿ, ಮೆಣಸಿನಕಾಯಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂದರೆ ಮುರಿದ ತಕ್ಷಣ ಪುಡಿ ಆಗುತ್ತೆ. ಈಗ ಇದು ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥ ಸಮಯ. ಮಿಕ್ಸಿ ಜಾರ್ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದಲ್ಲೇ ತೊಗೊಂಡು ಇದನ್ನು ಪುಡಿ ಮಾಡಿ, ಸ್ವಲ್ಪ ಪುಡಿ ಆದ ತಕ್ಷಣ ಇದಕ್ಕೆ 1 ಸ್ಪೂನ್ ಅರಶಿನ ಪುಡಿ, ಹಾಗೆ ನಮ್ಮ ರುಚಿಗೆ ತಕ್ಕಷ್ಟು ಇಂಗು. ಕೆಲವರು ಇಂಗನ್ನು ತುಂಬ ಉಪಯೋಗಿಸ್ತಾರೆ, ಕೆಲವರು ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಇಂಗನ್ನು ಮಿಕ್ಸಿ ಮಾಡಿ ಪುಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು 1 ಟ್ರಿಪ್ ಪುಡಿ ಮಾಡಿದ್ದನ್ನು ಈ ರೀತಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿ ಹಿಡಿಯೋ ಉದ್ದೇಶ, ನುಣ್ಣಗಿರೋ ಪುಡಿ ಉದುರುತ್ತೆ. ಸ್ವಲ್ಪ ತರಿತರಿಯಾಗಿ ಏನಾದರೂ ಇದ್ದರೆ ಸಾಂಬಾರು ಪುಡಿ, ಅದು ಜರಡಿಯಲ್ಲೇ ಉಳ್ಕೊಳ್ಳುತ್ತೆ. ಅದನ್ನು ಮತ್ತೆ ನಾನು 2ನೇ ಸಲ ಮಿಕ್ಸಿ ಮಾಡ್ಕೊಳ್ತೀನಿ, ಆವಾಗ ನುಣ್ಣಗಿರೋ ಅಂಥ ಪುಡಿ ಸಿಗುತ್ತೆ ಅಂತ. ಹಾಗೆ ಸಾಂಬಾರು ಪುಡಿನೂ ಒದಗುತ್ತೆ. ನೋಡಿ, ಸಾಂಬಾರು ಪುಡಿ ರೆಡಿಯಾಗಿದೆ. ನಾ ಹೇಳಿರೋ ಪ್ರಮಾಣದಲ್ಲಿ ತೊಗೊಂಡಿರೋವಂತಹ ಪದಾರ್ಥಗಳಿಂದ ನಾ ಇಲ್ಲಿ 350ರಿಂದ 370 ಗ್ರಾಮ್ನಷ್ಟು ಸಾಂಬಾರು ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಪರಿಮಳನೂ ತುಂಬ ಚೆನ್ನಾಗಿದೆ. ಹಾಗೆ 350 ಗ್ರಾಮಷ್ಟು ಸಾಂಬಾರು ಪುಡಿಗೆ ಎಷ್ಟು ದುಡ್ಡಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಬಹಳ ಕಮ್ಮಿ ಬೆಲೆಯಲ್ಲಿ ಶುಚಿಯಾಗಿ ನಾವು ಸಾಂಬಾರು ಪುಡಿ ಮಾಡ್ಕೋಬೋದು. ನೋಡಿ, ಇದು 250 ಗ್ರಾಮ್ದು ಡಬ್ಬಿ, ಅದರಲ್ಲೂ ಆಗಿ 100 ಗ್ರಾಮ್ದು ಕಪ್ ಇದು. ಸೊ ಇದರಲ್ಲಾಗಿದೆ. ಅಲ್ಲಿಗೆ ಒಟ್ಟು 350 ಗ್ರಾಮ್ ಸಾಂಬಾರು ಪುಡಿ ನನಗೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಸಾಂಬಾರು ಪುಡಿ ಇದೇ ಥರ ಮಾಡ್ಕೊಳ್ಳಿ, ರುಚಿ ಹೇಗೆ ಬರುತ್ತೆ ಅಂತ ನೋಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ರುಚಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.